ಬೇಲೂರು ಪಟ್ಟಣದ ಸುಮುಖ ರೆಸಿಡೆನ್ಸಿಯಲ್ಲಿ ಶ್ರೀ ಲಕ್ಷ್ಮೀ ಮಂಗಳ ವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ನೂತನ ವಾರ್ಷಿಕ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಜಿಲ್ಲಾ ಕಸಬಾ ಪ್ರಧಾನ ಕಾರ್ಯದರ್ಶಿ ಬೊಮ್ಮೇಗೌಡರು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿ, ಹೊಯ್ಸಳ ನಾಡು ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯದ ನಾಡಾಗಿದ್ದು ಈ ಪ್ರದೇಶವು ಅನೇಕ ಗಣ್ಯ ಕಲಾವಿದರ ಜನ್ಮಸ್ಥಳವಾಗಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ಯುವ ಪೀಳಿಗೆಗೆ ನಾದಸ್ವರ, ಡೋಲು, ತಾಳಮದ್ದಳೆ ಸೇರಿದಂತೆ ನಮ್ಮ ಸಾಂಪ್ರದಾಯಿಕ ಕಲೆಯನ್ನು ಪರಿಚಯಿಸಿ ಬೆಳೆಯುತ್ತಿರುವ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ಸೇವೆ ಶ್ಲಾಘನೀಯವಾದುದು ಎಂದು ಪ್ರಶಂಸಿಸಿದ್ದರಲ್ಲದೆ, ಸಂಸ್ಕೃತಿ ಮತ್ತು ಕಲೆಗಳ ಸಂರಕ್ಷಣೆ ಸಮಾಜದ ಜವಾಬ್ದಾರಿಯಾಗಿದ್ದು ಯುವಕರಲ್ಲಿ ಪ್ರತಿಭೆ ಬೆಳೆಸುವ ಕಾರ್ಯವನ್ನು ಟ್ರಸ್ಟ್ ನಿರಂತರವಾಗಿ ಮಾಡುತ್ತಿರುವುದು ಪ್ರೋತ್ಸಾಹಾರ್ಹ ಎಂದರು. ನಂತರ ಮಾತನಾಡಿದ ಸಮಾಜ ಸೇವಕ ಬಿಎಂ ಸಂತೋಷ್ ರವರು, ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ನಮ್ಮ ಪಟ್ಟಣದ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಮಹತ್ವದ ಕಾರ್ಯ ಮಾಡುತ್ತಿದೆ. ಇಂದಿನ ವೇಗದ ಯುಗದಲ್ಲಿ ಸಾಂಪ್ರದಾಯಿಕ ವಾದ್ಯಗಳು, ಜನಪದ ನೃತ್ಯಗಳು, ನಾದಸ್ವರ, ಡೋಲುಗಳಂತಹ ಕಲೆಗಳು ಮರೆಯಾದಂತೆ ಯುವ ಪೀಳಿಗೆಗೆ ತರಬೇತಿ ನೀಡಿ ಅವರನ್ನು ವೇದಿಕೆಗೆ ತರುವುದು ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಸಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ನಂತರ ಮಂಗಳವಾದ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷ ನರಸಿಂಹಸ್ವಾಮಿ ಮಾತನಾಡಿ, ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಹಲವಾರು ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದು, ಈ ವರ್ಷವೂ ವಿಶೇಷ ಕಾರ್ಯಕ್ರಮ ಆಯೋಜಿಸಲು ಸಿದ್ಧತೆ ಮಾಡಿಕೊಂಡಿದ್ದು, ಸಾಹಿತ್ಯ ಪರಿಷತ್ತಿಗೆ ನನ್ನದೊಂದು ಮನವಿ ಏನೆಂದರೆ, ಹೊಯ್ಸಳ ಉತ್ಸವ ಮಾಡದ ಹಿನ್ನೆಲೆಯಲ್ಲಿ ಶಿಲ್ಪಕಲೆ, ಸಾಹಿತ್ಯ ಕ್ಷೇತ್ರ ತವರೂರಾದ ಇಲ್ಲಿ ತ್ಯಾಗರಾಜರ, ಪುರಂದರದಾಸರ ಹಾಗೂ ಕನಕದಾಸರ ಮಹೋತ್ಸವವನ್ನು ಈ ಬಾರಿ ವಿಶೇಷವಾದ ನಾದಸ್ವರದ ವಿದ್ವಾಂಸರಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸುವಂತೆ ಮನವಿ ಮಾಡಿದರು. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯದಲ್ಲಿ ನಡೆದಂಥ ಆ ಒಂದು ವೇದಿಕೆಯಲ್ಲಿ, ಮುಖ್ಯಮಂತ್ರಿಯವರ ವೇದಿಕೆಯಲ್ಲಿ ಅವರಿಗೊಂದು ಅವಕಾಶ ಮಾಡಿಕೊಟ್ಟಿದ್ವಿ. ಚಲುವರಾಯ ಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಒಂದು ಅವಕಾಶ ಮಾಡಿಕೊಡ್ಲೇಬೇಕು, ನಮ್ಮ ಊರಿನ ಕಲಾವಿದರು ಇವರಿಗೊಂದು ಮುಂದೆ ಒಂದು ಒಳ್ಳೆ ಭವಿಷ್ಯ ಇದೆ, ನಮಗೊಂದು ಒಂದು ಕಾರ್ಯಕ್ರಮಕ್ಕೆ ಒಂದು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಕ್ಕೆ ಚಲುವರಾಯ ಸ್ವಾಮಿಯವರು ಅವರು ಖುದ್ದಾಗಿ ಇವ್ರನ್ನೂ ಭೇಟಿ ಮಾಡಲಿಕ್ಕೆ ಹೇಳಿದೆ. ಅಲ್ಲಿ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು ಇವರು. ಅಲ್ಲಿ ಎಲ್ಲರೂ ಹೇಳಿದ್ರು, ತುಂಬ ಒಳ್ಳೆಯ ಒಂದು ಕಲೆಯ ಇದನ್ನು ಕಳಿಸಿದ್ರಿ, ನಾವು ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಇವರಿಗೆ ಅನುವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವರ ಜೊತೆ ಯಾವಾಗಲೂ ಇರ್ತೀವಿ, ನಮ್ಮ ತಂದೆ ಕೂಡ ಸಹಕಾರ ಕೊಡ್ತಾ ಇದ್ರು, ಅದೇ ರೀತಿಯಲ್ಲಿ ನಾವು ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ಈ ಒಂದು ಟ್ರಸ್ಟ್ ಇನ್ನೂ ಅತ್ಯುನ್ನತವಾಗಿ ಬೆಳೀಲಿ ಅಂತೇಳಿ ಕೇಳ್ಕೊತೀನಿ. ಹಾಗೆ ನಮ್ಮ ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಕೇಳ್ಕೊತೀನಿ. ಇಲ್ಲಿ ಇವತ್ತು ಎಲ್ಲ ಸಂಘದವರು ಬಂದಿದ್ದಾರೆ, ನಮ್ಮ ಜೈ ಕರ್ನಾಟಕ, ಕರ್ನಾಟಕ ರಕ್ಷಣಾ ವೇದಿಕೆ, ಸಾಹಿತ್ಯ ಪರಿಷತ್ತು, ಎಲ್ಲ ಅವರು ಬಂದಿದ್ದಾರೆ. ಅವರೆಲ್ಲರಿಗೂ ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಈ ಸಂದರ್ಭದಲ್ಲಿ ಕಸಬಾ ಅಧ್ಯಕ್ಷ ಮಾನ ಮಂಜೇಗೌಡ, ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಮಾತನಾಡಿದರು. ಇದೇ ವೇಳೆ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ರಾಜಣ್ಣ, ವಕೀಲ ಚಂದ್ರು, ಅಬ್ದುಲ್ ಖಾದರ್, ಆರ್ಎಸ್ ಮಹೇಶ್, ಸುಮಿತ್ರಾ, ಅನಿಲ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.